ಹಲೋ ಹದಿಹರೆಯಕ್ಕೆ ಪ್ರವೇಶ ಪಾಠದ 14ನೇ ಪ್ರಶ್ನೆ. ಪಿಟ್ಯೂಟರಿ ಹಾರ್ಮೋನ್ ಕಾರ್ಯವನ್ನು ತಿಳಿಸಿ. ಪಿಟ್ಯೂಟರಿ ಹಾರ್ಮೋನ್ ಎಲ್ಲಿ ಬಿಡುಗಡೆ ಆಗ್ತದೆ? ಪಿಟ್ಯೂಟರಿ ಗ್ರಂಥಿಯಲ್ಲಿ ಬಿಡುಗಡೆ ಆಗ್ತದೆ. ಹಾಗಿದ್ರೆ ಇದರ ಕಾರ್ಯವನ್ನು ತಿಳಿಸಿ ಅಂತ ಹೇಳಿ. ಇದು ಪ್ರೌಢಾವಸ್ಥೆಯಲ್ಲಿ ದೇಹದ ಬೆಳವಣಿಗೆಗೆ ಕಾರಣವಾಗಿದೆ. ಹಾಗಿದ್ರೆ ಪ್ರೌಢಾವಸ್ಥೆ ಅಂದ್ರೆ ಏನು? ಪ್ರೌಢಾವಸ್ಥೆ ಅಂದ್ರೆ ಮಾನವರಲ್ಲಿ ಲೈಂಗಿಕ ಲಕ್ಷಣಗಳು ಅಥವಾ ಸಂತಾನೋತ್ಪತ್ತಿಯ ಲಕ್ಷಣಗಳು ಕಾಣಿಸಿಕೊಳ್ಳುವಂತಹ ಅವಧಿ ಅಂತ ಹೇಳ್ತೀವಿ. ಅದನ್ನ ಪ್ರೌಢಾವಸ್ಥೆ ಅಂತ ಕರೆಯಲಾಗತ್ತೆ. ನೀವು ಗಮನಿಸಿರಬಹುದು, ಒಂದು ವಯಸ್ಸಿನಲ್ಲಿ ಹುಡುಗರಿರಬಹುದು ಅಥವಾ ಹುಡುಗಿಯರಿರಬಹುದು, ತಕ್ಷಣ ಅವರ ಎತ್ತರದಲ್ಲಿ ಹೆಚ್ಚಳ ಹೇಗಿರುತ್ತೆ? ಸಡನ್ ಆಗಿ ಆಗ್ಬಿಟ್ಟಿರುತ್ತೆ. ನೀವು ಏಪ್ರಿಲ್ ಮೇ ರಜೆ ಮುಗಿಸ್ಕೊ ಬರೋದ್ರೊಳಗೆ ಛೋಟಾ ಚಾಂಪಿಯನ್ ತರ ಇರೋರು ಬಡಾ ಚಾಂಪಿಯನ್ ತರ ಆಗ್ಬಿಟ್ಟಿರ್ತಾರೆ ಅಲ್ವಾ? ಹಾಗಾಗಿ ಅದಕ್ಕೆ ಕಾರಣ ಯಾರು ಅಂದ್ರೆ ಪಿಟ್ಯೂಟರಿ ಹಾರ್ಮೋನ್. ಇದು ಪ್ರೌಢಾವಸ್ಥೆಯ ಸಮಯದಲ್ಲಿ ದೇಹದ ಬೆಳವಣಿಗೆಗೆ ಕಾರಣವಾಗಿದೆ. ನೋಡಿ, ಈಗ ಚಿಕ್ಕವರಿಂದ ಒಂದು ಹಂತದಲ್ಲಿ ಬೆಳವಣಿಗೆ ಆಗ್ತಾ ಬಂದಿರುತ್ತೆ. ನಾವು 1ನೇ ಕ್ಲಾಸಲ್ಲಿ ಒಂದ್ ಎತ್ತರ ಇದ್ವಿ, 2ನೇ ಕ್ಲಾಸಲ್ಲಿ ಮತ್ತೊಂದ್ ಸ್ವಲ್ಪ ಎತ್ತರ ಆದ್ವಿ, ಈ ತರ ನಡೀತಾ ಇರುತ್ತೆ. ಆದ್ರೆ ಒಂದು ವಯಸ್ಸಿಗೆ ಹೋದಾಗ ಸಾಮಾನ್ಯವಾಗಿ 11ರಿಂದ 19ನೇ ವಯಸ್ಸು ಅಂತ ಹೇಳ್ತೀವಿ. ಆ ವಯಸ್ಸನ್ನ ತಲುಪಿದಾಗ ಪ್ರೌಢಾವಸ್ಥೆ ಅಥವಾ ಹದಿಹರೆಯ ಅಂತ ಏನ್ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಹಠಾತ್ ಎತ್ತರದಲ್ಲಿ ಹೆಚ್ಚಳ ಆಗ್ಬಿಡ್ತದೆ. ಹಠಾತ್ ಅಂದ್ರೆ ಸಡನ್ಲಿ ಎತ್ತರದಲ್ಲಿ ಹೆಚ್ಚಳ ಆಗ್ಬಿಟ್ಟಿರುತ್ತೆ. ಹಾಗಿದ್ರೆ ಇದಕ್ಕೆ ಕಾರಣವಾದಂತ ಹಾರ್ಮೋನ್ ಯಾವುದು? ಪಿಟ್ಯೂಟರಿ ಹಾರ್ಮೋನ್. ಪಿಟ್ಯೂಟರಿ ಹಾರ್ಮೋನ್ ನ ಕಾರ್ಯವನ್ನ ತಿಳಿಸಿ ಅಂದ್ರೆ ಇದು ಪಿಟ್ಯೂಟರಿ ಹಾರ್ಮೋನ್ ಪ್ರೌಢಾವಸ್ಥೆಯಲ್ಲಿ ದೇಹದ ಬೆಳವಣಿಗೆಗೆ ಕಾರಣವಾಗಿದೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಈ ಪಿಟ್ಯೂಟರಿ ಗ್ರಂಥಿ ಏನಿದೆ ಇದನ್ನ ಮಾಸ್ಟರ್ ಗ್ರಂಥಿ ಅಂತ ಕೂಡ ಹೇಳ್ತೀವಿ. ಇದೊಂಥರ ಹೆಡ್ ಇದ್ದಂಗೆ, ಮಾಸ್ಟರ್ ಇದ್ದಂಗೆ. ಹಂಗೆ ಅಂದ್ರೆ ಇದು ಬೇರೆ ಬೇರೆ ಅಡ್ರಿನಲ್ ಗ್ರಂಥಿ ಇರಬಹುದು ಅಥವಾ ಥೈರಾಯ್ಡ್ ಗ್ರಂಥಿ ಇರಬಹುದು, ಇವರಿಗೆಲ್ಲ ಇನ್ಸ್ಟ್ರಕ್ಷನ್ ಕೊಡುವಂತದ್ದು, ಸರಿಯಾಗಿ ಬಿಡುಗಡೆ ಮಾಡ ಹಾರ್ಮೋನ್ಗಳನ್ನ. ನಿಮ್ಗೆ ಗೊತ್ತು, ಅಡ್ರಿನಲ್ ಗ್ರಂಥಿಯಲ್ಲಿ ಅಡ್ರಿನಾಲಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಥೈರಾಯ್ಡ್ ಗ್ರಂಥಿಯಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದೇ ತರ ಬೇರೆ ಬೇರೆ ಗ್ರಂಥಿಗಳಿಗೆ ಸರಿಯಾಗಿ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುವಂತೆ ನಿರ್ದೇಶನವನ್ನ ಕೂಡ ಕೊಡುವಂತದ್ದು ಪಿಟ್ಯೂಟರಿ ಹಾರ್ಮೋನ್ ಆಗಿದೆ. ಇದು ಬೆಳವಣಿಗೆಯ ಸಮಯದಲ್ಲಿ, ಈ ಪ್ರೌಢಾವಸ್ಥೆಯ ಸಮಯದಲ್ಲಿ ಮೂಳೆ ಮತ್ತೆ ಸ್ನಾಯುಗಳ ಬೆಳವಣಿಗೆಗೆ ಸಹಾಯಕವಾಗಿರ್ತದೆ. ಇದು ಒಂದು ಪ್ರಶ್ನೆ ಇದೆಯಲ್ಲ, ಪಿಟ್ಯೂಟರಿ ಹಾರ್ಮೋನ್ ಪ್ರೌಢಾವಸ್ಥೆಯಲ್ಲಿ ದೇಹದ ಬೆಳವಣಿಗೆಗೆ ಕಾರಣವಾಗಿದೆ. ಇಷ್ಟು ಬರೆದ್ರು ಸಾಕು. ಥ್ಯಾಂಕ್ ಯು.